ಚರಿತ್ರೆ ಭೀಮಾ ತೀರದಲ್ಲಿ ದೊಡ್ಡ ದರೋಡೆ ನಡೆದಿದೆ. ಪಿಸ್ತೂಲ್ ಪಾಯಿಂಟ್ನಲ್ಲಿ ಚಿನ್ನದ ಅಂಗಡಿಯನ್ನ ರಾಬರಿ ಮಾಡಲಾಗಿದೆ. ರಕ್ತ ಚರಿತ್ರೆ ಭೀಮಾ ತೀರದಲ್ಲಿ ದೊಡ್ಡ ದರೋಡೆಯೇ ನಡೆದೋಗಿದೆ. ಪಿಸ್ತೂಲ್ ಪಾಯಿಂಟ್ನಲ್ಲಿ ಚಿನ್ನದ ಅಂಗಡಿಯನ್ನ ರಾಬರಿ ಮಾಡಲಾಗಿದೆ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಹೆಲ್ಮೆಟ್, ಜಾಕೆಟ್, ಕೈಗೆ ಗ್ಲೌಸ್ ಹಾಕೊಂಡು ಬಂದು ಕೃತ್ಯ ಎಸಗಲಾಗಿರೋದು. ಬುಲೆಟ್ನಲ್ಲಿ ಬಂದ ಇಬ್ಬರಿಂದ ಹಾಡ ಹಗಲೇ ಡಕಾಯಿತಿ ನಡೆದಿರೋದು ಗೊತ್ತಾಗಿದೆ. ಪದೇ ಪದೇ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಸರಿಯಾಗಿಲ್ಲ, ಸೆಕ್ಯೂರಿಟಿ ಟೈಟ್ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸಾಬೀತಾಗ್ತಿದೆ ಅಂತ ಹೇಳಿದ್ರೆ, ಕಳೆದ ಬಾರಿ ಬೆಂಗಳೂರಿನಲ್ಲೂ ಕೂಡ CMS ವೆಹಿಕಲ್ ATMಗೆ ಹಣ ಹಾಕ್ತಾ ಇದ್ದ ಸಂದರ್ಭದಲ್ಲಾದಂಥ ದರೋಡೆ, ತದನಂತರದಲ್ಲಿ ಮತ್ತೆ ಬೆಂಗಳೂರಿನಲ್ಲಾದಂಥ ದರೋಡೆ, ಈಗ ಬಳ್ಳಾರಿಯಲ್ಲಾದಂಥ ದರೋಡೆಯನ್ನ ಕೂಡ ಇಲ್ಲಿಗೆ ಲಿಂಕ್ ಮಾಡಬೇಕಾಗತ್ತೆ. ಅಂದ್ರೆ ರಾಜಾರೋಷವಾಗಿ ನಮಗೆ ಹೇಳೋರು ಕೇಳೋರು ಯಾರು ಇಲ್ಲ, ಜೊತೆಗೆ CCTV ಫುಟೇಜ್ ಇದ್ರೆ ಯಾರು ಕೇರ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನೋಡಿ, ಹೆಲ್ಮೆಟ್ ಹಾಕೊಂಡು, ಕೈ ಗ್ಲೌಸ್ ಹಾಕೊಂಡು, ಗನ್ ಶೂಟ್ಔಟ್ ಬೇರೆ ಮಾಡ್ತಿದ್ದಾರೆ, ಹೆದರಿಸ್ತಿದ್ದಾರೆ. ಅಲ್ಲಿರುವಂತ ಚಿನ್ನಾಭರಣವನ್ನ ದೋಚುವಂತ ಕೆಲಸವನ್ನ ಮಾಡಿರೋದು, ಚಿನ್ನದ ಅಂಗಡಿಯಲ್ಲಿ ರಾಬರಿ ಮಾಡೋದಕ್ಕೆ ಮುಂದಾಗಿರೋದು. ಹಾಗಾದ್ರೆ ಇವರಿಗೆ ಗನ್ ಸಿಕ್ಕಿದಾದ್ರೂ ಹೇಗೆ? ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರಾ? ಅಂಗಡಿಯಲ್ಲಿ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಅಂಗಡಿ ಓಪನ್ ಇರುತ್ತೆ, ಸುತ್ತಮುತ್ತ ಜನ ಇರ್ತಾರಾ ಇಲ್ವಾ, ಸಂಬಂಧಪಟ್ಟಂತೆ ನಾವ್ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಬರಬೇಕು, ಯಾರಿಗೂ ಹೆದರ್ಕೊಳ್ಳೋದ ರೀತಿಯಲ್ಲಿ ಕೈಲಿ ಗನ್ ಹಿಡ್ಕೊಂಡ್ರೆ ಸಾಕು, ಯಾರು ಹತ್ರ ಬರೋದಿಲ್ಲ, ಈ ರೀತಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಹೆಲ್ಮೆಟ್, ಜಾಕೆಟ್, ಕೈಗೆ ಗ್ಲೌಸ್ ಧರಿಸಿಕೊಂಡು ಈ ಕೃತ್ಯವನ್ನ ಎಸಗಿರೋದು. ಬುಲೆಟ್ ನಿಂದ ಬಂದಿದ್ದಾರೆ. CCTVಯಲ್ಲಿ ಆ ಬುಲೆಟ್ ನ ನಂಬರ್ ಪ್ಲೇಟ್ ಏನಾದ್ರೂ ಟ್ರೇಸ್ ಮಾಡ್ತಾರೆ ಅನ್ನುವ ಕಾರಣಕ್ಕೆ ನಂಬರ್ ಅನ್ನ ಕೂಡ ಚೇಂಜ್ ಮಾಡಿರಬಹುದು. ಯಾಕಂತ ಹೇಳಿದ್ರೆ ಈ ಹಿಂದಿನ ಪ್ರಕರಣದಲ್ಲೂ ಸೇಮ್ ಇದೇ ರೀತಿ ಆಗಿದೆ. ಸಂಬಂಧಪಟ್ಟಂತೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ, ಗನ್ ಪಾಯಿಂಟ್ ಮಾಡಿ ಹೆದರಿಸ್ತಾ ಇದ್ದಾರೆ. ಹಾಗೆ CCTV ದೃಶ್ಯವನ್ನ ಆಧರಿಸಿ ಕೇಸ್ನ ತನಿಖೆಗೂ ಕೂಡ ಪೊಲೀಸರು ಇಳಿದಿದ್ದಾರೆ. ಪಿಸ್ತೂಲ್ ಪಾಯಿಂಟ್ ಅಲ್ಲಿ ಚಿನ್ನದ ಅಂಗಡಿಯ ರಾಬರಿ ಮಾಡೋದಕ್ಕೂ ಮುಂದಾಗಿರೋದು. ಬರ್ತಾ ಬರ್ತಾ ನಮ್ಮ ಕರ್ನಾಟಕದ ಸ್ಥಿತಿ ಅಧೋಗತಿಯನ್ನ ತಲುಪ್ತಾ ಇದೆ. ಅಂದ್ರೆ ಆ ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಹಾರುದ್ರ ಕಂಚಗಾರ ಅನ್ನೋರಿಗೆ ಶಾಪ್ ರಾಬರಿ ಮಾಡಿರೋದು. ಶಾಪ್ ಬಳಿ ಇದ್ದ ವೃದ್ಧೆಗೆ ಗನ್ ತೋರಿಸಿದ ರಾಬರ್ಸ್, ಬಳಿಕ ಪಿಸ್ತೂಲ್ ಶಾಪ್ನಲ್ಲಿದ್ದ ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ದರೋಡೆ ಮಾಡುವ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ರಾಬರ್ಸ್ ಮಹಾರಾಷ್ಟ್ರದತ್ತ ಜರ್ನಿ ಬೆಳೆಸಿದ್ದಾರೆ. ಸದ್ಯ ಖಾಕಿ ಪಡೆ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಮಹಾರುದ್ರ ಕಂಚಗಾರ ಅನ್ನೋರ್ಗೆ ಸೇರಿದಂತ ಶಾಪ್ನಲ್ಲಿ ರಾಬರಿ ಮಾಡೋದಕ್ಕೆ ಮುಂದಾಗಿರುವುದು. ಇನ್ನು ಶಾಪ್ನ ಬಳಿಯಲ್ಲಿ ವೃದ್ಧೆಯೊಬ್ರು ಇದ್ರು ಅನ್ನೋದಾಗ ಗೊತ್ತಾಗಿದೆ. ದೃಶ್ಯದಲ್ಲಿ ಅಷ್ಟೊಂದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದ್ರು ಕೂಡ ಒಬ್ರು ಕೆಂಪು ಬಣ್ಣದ ಸೀರೆಯಲ್ಲಿ ಬಂದಂತ ವೃದ್ಧೆಯನ್ನ ಎದುರಿಸೋದ್ರ ಮೂಲಕ ಹತ್ರಕ್ಕೆ ಬಂದ್ರೆ ಶೂಟ್ಔಟ್ ಮಾಡ್ತೀನಂತ ಏನಾದ್ರೂ ಹೆದರಿಸಿದ್ರ ನೋಡಿ. ಚಿನ್ನದ ಬಾಕ್ಸ್ ಗಳನ್ನ ಮುಂದಿಟ್ಕೊಂಡು ಅವ್ರಿಗೆ ಎಷ್ಟು ಚಿನ್ನ ಬೇಕೋ ಅಷ್ಟನ್ನ ದೋಚಿರುವಂತ ಘಟನೆ ನಡೆದಿರೋದು. ದರೋಡೆ ಮಾಡುವ ದೃಶ್ಯ ಸದ್ಯ ಅಲ್ಲಿದ್ದಂತ CCTV ದೃಶ್ಯದಲ್ಲಿ ಸೆರೆಯಾಗಿದೆ. ರಾಬರ್ಸ್ಗಳು ಮಹಾರಾಷ್ಟ್ರದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದಾಗಿ ಕೂಡ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ವಿಜಯಪುರ ಅಥವಾ ಈ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅಥವಾ ಈ ರಾಬರ್ಸ್ಗಳಿಗೆ ಈ ಮಹಾರಾಷ್ಟ್ರ, ಗೋವಾ ಈ ಗಡಿ ಭಾಗ ಹತ್ರ ಆಗತ್ತೆ. ಹಾಗಾಗಿ ಅಲ್ಲಿ ತಲೆ ತಪ್ಪಿಸ್ಕೊಂಡು ಹೋಗಿ ಒಂದಷ್ಟು ದಿನ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಪೊಲೀಸರ ಬಲೆಗೆ ಬಿದ್ದೇ ಬೀಳಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ತಾಜಾ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ಸಂಬಂಧಪಟ್ಟಂತೆ ಅವ್ರು ಯಾವುದೇ ಮುಖಚಹರೆ ಗೊತ್ತಾಗಬಾರ್ದು ಅನ್ನುವಂತ ರೀತಿಯಲ್ಲಿ ಕಂಪ್ಲೀಟ್ ಕವರ್ ಮಾಡ್ಕೊಂಡು ಬಂದಿದ್ದಾರೆ.